ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವೀರೇಂದ್ರ ಬೆಳ್ಳಿಚುಕ್ಕಿ ಪರಿಕಲ್ಪನೆ, ಸಾಹಿತ್ಯ ಮತ್ತು ನಿರ್ದೇಶನ ಡಾಕ್ಟರ್ ಸುಮಿತ್ರಾ ಪ್ರವೀಣ್, ನಿರ್ಮಾಣ ಶಿವಸತ್ಯ, ಸಂಗೀತ ಮಾನಸ ಹೊಳ್ಳ, ಗಾಯನ ಹಾಗೂ ಟಿಂಕ್ವಾಡೋ ಗರ್ಲ್ ಮತ್ತು ತಾರಕೇಶ್ವರ ಚಿತ್ರಗಳ ಖ್ಯಾತಿಯ ಬಾಲಪ್ರತಿಭೆ ಋತುಸ್ಪರ್ಶ ನಟನೆಯ ಭಾರತ ಕಂಡ ಅಯೋಧ್ಯೆ ರಾಮ ದೃಶ್ಯ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ರೇಣುಕಾಂಬ ಸ್ಟುಡಿಯೋ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ತೇಜಸ್ವಿ ಸೂರ್ಯ, ಮಾನ್ಯ ಲೋಕಸಭಾ ಸದಸ್ಯರು ಶ್ರೀ ಗಣೇಶ್ ರಾವ್ ಕೇಸರ್ಕರ್, ಹಿರಿಯ ನಟ ನಿರ್ಮಾಪಕರು ಶ್ರೀ ಕಿಕ್ಕೇರಿ ಕೃಷ್ಣಮೂರ್ತಿ, ಗಾಯಕರು ಮತ್ತು ಸಂಗೀತ ಸಂಯೋಜಕರು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಲೋಕಾರ್ಪಣೆಗೊಂಡಿತು. ಈ ಎಲ್ಲ ಹುತಾತ್ಮ ಹೋರಾಟಗಾರರ ಸವಿ ನೆನಪು ಶ್ರೀ ಅಯೋಧ್ಯ ರಾಮ ಮಂದಿರ. ಭಾರತೀಯರ ಪ್ರತಿ ಮನೆ ಮನಗಳ ಕಣ ಕಣದ ರಥ ಕಂಡ ಅಯೋಧ್ಯ ರಾಮ. ಭಾರತ ದೇಶದ ಹಿಂದುತ್ವದ ಒಂದು ನಾನು ನಿಂತಕ್ಕಂಥ ಮಾತನ್ನು ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಮಾತನಾಡ್ತಕ್ಕಂಥ ಒಂದು ಪದ್ಧತಿಯ ಆಧಾರದ ಮೇಲೆ ಏನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಸುಮಾರು 500 ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಲ್ಲಿ ಆಗಬೇಕು ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು. ಅದನ್ನು ಈಗ ತಾನೇ ನಾವು ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಇಂಥ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡಿದ್ರು. ಅದನ್ನು ಮೇಡಮ್ ಅವರು ಅದನ್ನು ಮಾತಾಡಿ ಸರ್ ಈ ಥರದೊಂದು ಅವಕಾಶ ಬಂದಿದೆ, ದಯವಿಟ್ಟು ಒಂದು ಸಾಹಿತ್ಯ ಬರೆದು ನನ್ನ ಮಗಳಿಗೋಸ್ಕರ ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು. ನಾನು ನಿಮ್ಮ ಋತುಸ್ಪರ್ಶ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗು ಕಲಿಸಿದ್ವಿ. ಸಂಗೀತ ನಿರ್ದೇಶನ ಕೂಡ ಶುರು ಮಾಡಿದಾಗ ನಾನು ಆ್ಯಕ್ಚುಲಿ ಹೆಸರು ಮಾನಸ ಹೊಳ್ಳ ಅಂತ ಮಾಡ್ಕೊಂಡಿದ್ದೆ. ಅದಕ್ಕೂ ಮುಂಚೆ ಸುಮಾರು ಅಲ್ಲಿ ಅರ್ಚನಾ ಅಂತಲೇ ಇದ್ದಿದ್ದು. ಸೊ ಇದಕ್ಕೆ ಮುಖ್ಯವಾಗಿ ಆ್ಯಕ್ಚುಲಿ ಶಿವಸತ್ಯ ಸರ್ ಇವತ್ತು ಮಿಸ್ಸಿಂಗ್. ಆ್ಯಕ್ಚುಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರೋಂಥ ಗೀತೆ ತುಂಬ ಸೀನಿಯರ್, ಆಲ್ಮೋಸ್ಟ್ 40 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂಥ ಹಲವಾರು ಧಾರಾವಾಹಿಗಳಾಗಲಿ. ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷ. ಆತ್ರೇಯ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತು ಅವರ ಪತಿ ಶ್ರೀ ಪ್ರವೀಣ್ ಭಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ. ಎಲ್ಲರಿಗೂ ಧನ್ಯವಾದಗಳು. ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂಥ ರಾಮನ ಒಂದು ದೃಶ್ಯಗೀತೆಯನ್ನು ನೋಡಿದ್ದಕ್ಕೆ. ಇದು ರಾಷ್ಟ್ರ ಮಟ್ಟದಲ್ಲಿ UP ಸರ್ಕಾರ ಅವರು ಕೇಳಿದರು. ಹಾಗಾಗಿ ನಾನು ಅದನ್ನು ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥ ಒಂದು ದೃಶ್ಯಗೀತೆ. ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದು ಹೊರದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ, ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ. ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದರೆ ಮೇಡಮ್ ಅವರು ತಮ್ಮ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ದಾರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ, ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ. ಏನಿವು ಶುಭ ಸಂಜೆಯಲ್ಲಿ ನಾವು ಸೇರಿದ್ದೀವಿ, ಒಂದು ತುಂಬ ಸಂತೋಷ ಆಗ್ತಾಯಿದೆ. ಆ್ಯಕ್ಚುಲಿ ನಾಳೆ ಯುಗಾದಿ ಹಬ್ಬ, ಯುಗದ ಆದಿ ನಾಳೆ ಇದೆ. ಆದರೆ ಅದಕ್ಕೆ ಮುಂಚೆನೇ ಶ್ರೀರಾಮಚಂದ್ರ ನೋಡೋ ಭಾಗ್ಯ ನಮಗೆ ಸಿಕ್ತು. ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ನಡ್ಕೋತಿದ್ದಾರೆ ಕೂಡ. ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.